ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಡು ಆಲ್ ಆರ್ಗಾನಿಸಮ್ಸ್ ರೆಸ್ಪೈರ್, ಉಸಿರಾಡುತ್ತವೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂದರೆ ಲಿವಿಂಗ್ ಆರ್ಗಾನಿಸಮ್ಸ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಲ್ಲ ಏನು ಪ್ರತಿಯೊಂದು ಹೆಡಿಂಗ್ಸ್ ಇದೆ ಅದೆಲ್ಲವು ಲಿವಿಂಗ್ ಆರ್ಗಾನಿಸಮ್ಸ್ ಯಾವ ರೀತಿ ಕ್ಯಾರೆಕ್ಟರ್ಸ್ನ ಹೊಂದಿರುತ್ತೆ ಅನ್ನೋದಕ್ಕೆ. ಸಿ, ಡು ಆಲ್ ಆರ್ಗಾನಿಸಮ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಪ್ರತಿಯೊಂದು ಜೀವಿಗಳು ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡುತ್ತಾ. ಸ್ಟಿಮ್ಯುಲೈ ಅಂದರೆ ಪ್ರಚೋದನೆಯನ್ನು ನೀಡೋದು, ರೆಸ್ಪಾಂಡ್ ಅಂದರೆ ಪ್ರತಿಕ್ರಿಯಿಸುವಂಥದ್ದು. ಅಂದರೆ ಎಲ್ಲ ಜೀವಿಗಳು ಸಹ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡುತ್ತಾ. ಈಗ ಫಾರ್ ಎಕ್ಸಾಂಪಲ್, ನಿಮ್ಮನ್ನ ಯಾರೋ ಸ್ಮೈಲ್ ಮಾಡಿದ್ರು ಅಂದರೆ ನೀವು ಸಹ ಅಗೇನ್ ಸ್ಮೈಲ್ ಮಾಡಿದ್ರೆ ಅವ್ರು ಸ್ಮೈಲ್ ಮಾಡಿದ್ದಕ್ಕೆ ನೀವು ಮಾಡಿದ್ರಿ ಅಂದರೆ ಅವರು ನೀವು ರೆಸ್ಪಾನ್ಸ್ ಮಾಡ್ತಿದ್ದೀರಾ ಅಂತ. ಈಗ ಯಾರೋ ನಿಮ್ಮನ್ನು ಮಾತಾಡಿಸ್ತಿದ್ದಾರೆ, ಅವರ್ ಯು ಅಂತೇಳಿ ಕೇಳ್ತಾರೆ, ಫೈನ್ ಅವರ್ ಯು ಅಂತ ಅಗೇನ್ ಕೇಳ್ತೀರಾ. ಈ ರೀತಿ ನೀವೊಂದು ಪ್ರತಿಕ್ರಿಯೆಯನ್ನು ನೀಡುವಂಥದ್ದು, ಅವ್ರಿಗೆ ರೆಸ್ಪಾನ್ಸ್ ಮಾಡೋ ಅಂಥದ್ದು ನಮ್ಮ ಗುಣಗಳು. ಅದೇ ರೀತಿ ಎಲ್ಲ ಜೀವಿಗಳು ಸಹ ಆ ರೀತಿ ಪ್ರತಿಕ್ರಿಯಿಸ್ತವ ಅಂಥೇಳಿ ಇಲ್ಲಿ ನೋಡೋಣ. ಹೌ ಡು ಯು ರೆಸ್ಪಾಂಡ್? ಹಾಗಾದರೆ ಪ್ರತಿಕ್ರಿಯೆ ಅನ್ನೋದು ಯಾವ ರೀತಿ ಇರುತ್ತೆ? ಇಫ್ ಯು ಸಡನ್ಲಿ ಸ್ಟೆಪ್ ಆನ್ ಎ ಶಾರ್ಪ್ ಆಬ್ಜೆಕ್ಟ್ ಲೈಕ್ ಎ ಥ್ರಾನ್, ಹಾಗಾದರೆ ಇಫ್ ಯು ಸಡನ್ಲಿ ಸ್ಟೆಪ್ ಆನ್, ಈಗ ನೀವು ತಕ್ಷಣದಲ್ಲಿ ಏನು ಸಿಂಹಾಸನ ಆದಮೇಲೆ ಕೂತ್ಕೊಂಡ್ಬಿಟ್ರಿ ಅಂದ್ಕೊಳ್ಳಿ. ಸಡನ್ಲಿ ಸ್ಟೆಪ್ ಆನ್ ಶಾರ್ಪ್ ಆಬ್ಜೆಕ್ಟ್ ಲೈಕ್ ಎ, ತುಂಬ ಪವರ್ಫುಲ್ ಇರ್ತಕ್ಕಂಥ, ತುಂಬ ಸಡನ್ನಾಗಿ ನೀವು ಮುಳ್ಳಿನ ಮೇಲೆ ಕಾಲಿಟ್ರಿ ಅಂದ್ಕೊಳ್ಳಿ, ತುಂಬ ಚೂಪಾಗಿರ್ತಕ್ಕಂಥ ಮುಳ್ಳಿನ ಮೇಲೆ ಕಾಲಿಟ್ರಿ. ವೈ ವಾಕಿಂಗ್ ಬೇರ್ ಫುಟ್? ಅಲ್ಲೇ ನೀವು ಮುಳ್ಳಿನ ಮೇಲೆ ಕಾಲಿಟ್ಟ ತಕ್ಷಣ ನೀವಲ್ಲೇ ಇರ್ತೀರೋ ಅಥವಾ ನಿಮ್ಮ ಪಾದವನ್ನು ಬೇರೆ ಕಡೆಗೆ ಎತ್ತಿಡ್ತೀರೋ ಅಥವಾ ಮುಳ್ಳಿನ ಮೇಲೆ ಹೇಳ್ಕೊಂಡು ಹೋಗ್ತಿರೋ ಅಥವಾ ಬೇರೆ ಕಡೆ ಇಡ್ತೀರೋ? ಹೌ ಡು ಯು ಫೀಲ್ ವೆನ್ ಯು ಸಿ ಆರ್ ಥಿಂಕ್ ಅಬೌಟ್ ಯುವರ್ ಫೇವ್ರೆಟ್ ಫುಡ್? ಅದೇ ರೀತಿ ಒಂದು ಮುಳ್ಳಿನ ಮೇಲೆ ಕಾಲಿಟ್ರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ, ಅದೇ ರೀತಿ ನಿಮಗೆ ಇಷ್ಟವಾದಂತಹ ಯಾವುದಾದ್ರೂ ಫುಡ್ ಅಥವಾ ಸ್ವೀಟ್ಸ್ ಅಥವಾ ಫೇವ್ರೇಟ್ ಡಿಶಸ್, ಅದರ ಒಂದು ಆಲೋಚನೆ ತಿನ್ನಬೇಕು ಅನ್ನಿಸ್ತು ಅಥವಾ ಅದರ ಸ್ಮೆಲ್ಲನ್ನು ಕೇಳಿದಾಗ ನಿಮ್ಮ ರೆಸ್ಪಾನ್ಸ್, ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ಈಗ ನೀವೆಲ್ಲೋ ರೋಡಲ್ಲಿ ಹೋಗ್ತಾ ಇರ್ತೀರ, ಘಮ ಘಮ ಅಂತಕ್ಕಂಥ ಯಾವುದೋ ಒಂದು ಸ್ವೀಟ್ಸ್ ಮೇಲೆ ಇರ್ಬೋದು, ಮೈಸೂರು ಪಾಕ್ ಇರ್ಬೋದು ಅಥವಾ ಜಿಲೇಬಿ ಇರ್ಬೋದು ಅಥವಾ ಒಳ್ಳೆ ಪಲಾವ್ದು ಘಮ ಘಮ ಅಂತಿರ್ತಂಥ ಪಲಾವ್ ಸ್ಮೆಲ್ ಬರ್ತಿರ್ಬೋದು, ಇವಾಗ ಕಾಫಿ ಸ್ಮೆಲ್ ಇರ್ಬೋದು. ಕೆಲವ್ರಿಗೆ ಕಾಫಿ ಅಂದರೆ ತುಂಬ ಇಷ್ಟ, ಕೆಲವ್ರಿಗೆ ಬಿರಿಯಾನಿ ಇರ್ಬೋದು. ಈ ರೀತಿ ಡಿಫ್ರೆಂಟ್ ಡಿಶಸ್, ಕೆಲವ್ರಿಗೆ ಫಿಶ್ ಫ್ರೈ ಇರ್ಬೋದು, ಅದರದ್ದು ಸ್ಮೆಲ್ ಬರ್ತಾ ಇರುತ್ತೆ ಅಥವಾ ನಿಮಗೆ ತಿನ್ನಬೇಕು ಅನಿಸುತ್ತೆ. ಆಗ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಸಡನ್ನಾಗಿ ಏನು ರೆಸ್ಪಾನ್ಸ್ ಆಗುತ್ತೆ? ನಮ್ಮ ಬಾಯಲ್ಲಿ ಏನಾಗುತ್ತೆ, ಲಾಲಾರಸ ಜ್ವಲ್ ಬಂದುಬಿಡುತ್ತೆ ಅಲ್ವಾ, ನಮ್ಮ ಬಾಯಲ್ಲೆಲ್ಲ ಜಲ್ಲಿ ಸಬ್ಸ್ಟೆನ್ಸಸ್ ಸೆಕ್ರೀಟ್ ಆಗುತ್ತೆ. ಅಂದರೆ ಲಾಲಾರಸ ಏನಾಗುತ್ತೆ, ನಮ್ಮ ಬಾಯಲ್ಲಿ ಆ ಹೆಸರುಗಳು ಕೇಳ್ತಿದ್ದಾಗೇ ನಮ್ಮ ಬಾಯಲ್ಲಿ ನೀರು ಬರುತ್ತೆ. ಏನಾದರೂ ಸ್ಮೆಲ್ ಕೇಳಿದ್ರೆ ಅದೇ ನಮ್ಮ ಪ್ರತಿಕ್ರಿಯೆ ಅಲ್ವಾ, ನಾವು ರೆಸ್ಪಾನ್ಸ್ ಅದು ಒಂದು ಪ್ರತಿಕ್ರಿಯೆ. ಅಂದರೆ ಆ ಒಂದು ಸ್ಮೆಲ್ಲಿಗೆ, ಆ ಒಂದು ಹೆಸರಿಗೆ ನಾವು ಈ ರೀತಿಯಾದ ರೆಸ್ಪಾನ್ಸ್ನ, ಪ್ರತಿಕ್ರಿಯೆಯನ್ನು ನೀಡ್ತೀವಿ ಅಲ್ವಾ. ಯು ಸಡನ್ಲಿ ಮೂವ್ ಫ್ರಮ್ ಎ ಡಾರ್ಕ್ ಪ್ಲೇಸ್ ಇಂಟು ಬ್ರೈಟ್ ಸನ್ಲೈಟ್. ಅದೇ ರೀತಿ ನೀವು ಯಾವುದೋ ಒಂದು ಕತ್ತಲ ಕೋಣೆಯಲ್ಲಿರ್ತೀರ ಅಥವಾ ನೈಟ್ ಅಂದ್ಕೊಳ್ಳಿ, ಫುಲ್ ನೈಟು ಒಂದು ಸ್ವಲ್ಪನೂ ಲೈಟ್ ಇಲ್ಲದೆ ಇರ್ತೀರ. ಸಡನ್ನಾಗಿ ಮಾರ್ನಿಂಗ್ ಎದ್ದ ತಕ್ಷಣ ಸನ್ರೈಸ್ ನಿಮ್ಮ ಮುಖದ ಮೇಲೆ ಬಿದ್ದರೆ ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ? ಕಣ್ಣು ಬಿಡೋಕ್ಕೆ ಆಗಲ್ಲ ಅಲ್ವಾ, ಚುಚ್ಚುತ್ತೆ ಅದೆಲ್ಲ. ಅಥವಾ ತುಂಬ ಕತ್ಲಲ್ಲಿರ್ತಾರೆ, ಸಡನ್ನಾಗಿ ನಿಮ್ಮನ್ನು ಸೂರ್ಯನ ಬೆಳಕಿಗೆ ತಂದುಬಿಟ್ರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ವಾಟ್ ಹ್ಯಾಪನ್ಸ್? Your eyes shut themselves automatically for a moment till they adjust to the changed bright. ತಕ್ಷಣಕ್ಕೆ ಆ ಸನ್ಲೈಟಿಗೆ ಏನು ಮಾಡ್ತೀವಿ, ನಮ್ಮ ಕಣ್ಣುಗಳನ್ನು ಆಟೋಮೆಟಿಕಲಿ
ಶಟ್ ದೆಮ್ಸೆಲ್ಫ್ ಆಟೋಮೆಟಿಕಲಿ ಫಾರ್ ಎ ಮೂಮೆಂಟ್. ಆ ಒಂದು ಸಂದರ್ಭದಲ್ಲಿ ನಮ್ಮ ಕಣ್ಣುಗಳನ್ನು ಐಸನ್ನು ಏನು ಮಾಡ್ತೀವಿ, ತಕ್ಷಣ ಕಣ್ಣು ಬಿಡೋದಕ್ಕಾಗದೆ ಮುಚ್ಕೊಂಡು ಬಿಡ್ತೀವಿ, ಕ್ಲೋಸ್ ಮಾಡ್ಕೊಳ್ತೀವಿ ಆಟೋಮೆಟಿಕ್ಕಾಗಿ ನಾವೇನೆ. ಮೂಮೆಂಟ್ ಇಲ್ಲದೆ ಅಡ್ಜಸ್ಟ್ ಟು ದ ಚೇಂಜ್ ಇನ್ ಲೈಟ್. ಆ ಒಂದು ತೀವ್ರವಾದ ಸೂರ್ಯನ ಕಿರಣಗಳ ಬೆಳಕನ್ನು ನಾವು ರಿಸೀವ್ ಮಾಡ್ಕೊಳ್ಳೋ ಅಡ್ಜಸ್ಟ್ ಆಗೋವರೆಗೂ ನಮ್ಮ ಕಣ್ಣು ಬಿಡೋಕ್ಕೆ ಆಗಲ್ಲ. ಆಮೇಲೆ ಸ್ವಲ್ಪ ಬೆಳಕು ಅಡ್ಜಸ್ಟ್ ಆದಮೇಲೆ ಏನು ಮಾಡ್ತೀವಿ, ಬ್ರೈಟ್ ಲೈಟ್ ಸರೌಂಡಿಂಗ್ಸ್ಗೆ ಅಡ್ಜಸ್ಟ್ ಆದಮೇಲೆ ನಾವು ನಮ್ಮ ಕಣ್ಣುಗಳನ್ನು ಓಪನ್ ಮಾಡ್ತೀವಿ ಅಲ್ವಾ. ಅದೇ ರೀತಿ ಯುವರ್ ಫೇವ್ರೆಟ್ ಫುಡ್, ಬ್ರೈಟ್ ಲೈಟ್ ಆ್ಯಂಡ್ ದ ಇನ್ ದ ಎಬೋವ್ ಸಿಚುವೇಶನ್ಸ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ಚೇಂಜಸ್ ಇನ್ ಯುವರ್ ಸರೌಂಡಿಂಗ್ಸ್. ಏನು ನಮ್ಮ ಇಷ್ಟವಾದ ಆಹಾರ ಇರ್ಬೋದು, ಫುಡ್ ಡಿಶಸ್ ಇರ್ಬೋದು, ಮತ್ತು ಮುಳ್ಳಿರ್ಬೋದು ಅಥವಾ ಸೂರ್ಯನ ಕಿರಣಗಳಿರ್ಬೋದು, ಈ ಎಲ್ಲ ಉದಾಹರಣೆಗಳು ಏನೋ ಚೇಂಜಸ್ ಇನ್ ಯುವರ್ ಸರೌಂಡಿಂಗ್, ನಮ್ಮ ಸುತ್ತ ನಡೆಯುವಂತಹ ಕೆಲವೊಂದು ಬದಲಾವಣೆಗಳು ಗಳಿಗೆ ಒಂದು ಉದಾಹರಣೆ ಆಗಿರುತ್ತೆ. ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಕೆಲವೊಂದು ಉದಾಹರಣೆಗಳಿಗೆ, ಆ ಒಂದು ಬದಲಾವಣೆಗಳಿಗೆ ಎಕ್ಸಾಂಪಲ್ಗಳು ಅಲ್ವಾ, ಉದಾಹರಣೆಯಾಗಿದ್ದು. ಆಲ್ ಆಫ್ ಅಸ್ ರೆಸ್ಪಾಂಡ್ ಇಮಿಡಿಯೇಟ್ಲಿ ಟು ಸಚ್ ಚೇಂಜಸ್. ಈ ಎಲ್ಲ ಬದಲಾವಣೆಗಳಿಗೆ ನಾವು ಏನು ಮಾಡ್ತೀವಿ, ಆಲ್ ಆಫ್ ಅಸ್ ನಾವೆಲ್ಲರೂ, ಒಬ್ಬರಂತಲ್ಲ ಎಲ್ಲರೂ ಏನು ರೆಸ್ಪಾಂಡ್ ಇಮಿಡಿಯೇಟ್ಲಿ, ತಕ್ಷಣ ಪ್ರತಿಕ್ರಿಯಿಸ್ತೀವಿ. ನಮಗೆ ಮಾತ್ರ ಅಲ್ಲ, ಒಬ್ಬ ರಾಜನೇ ಇರಲಿ, ಒಬ್ಬ ರಾಜಕಾರಣಿನೇ ಇರಲಿ, ಒಬ್ಬ ಪೊಲೀಸ್ ಇರಲಿ, ಎಂಥ ಸ್ಟ್ರಿಕ್ಟು ಮಿಲಿಟ್ರಿ ಆಫೀಸರೇ ಇರಲಿ, ಅಪ್ಪ ನಾನು ತುಂಬ ಸ್ಟ್ರಿಕ್ಟಪ್ಪ ಅಂತ ಅಂದ್ಕೊಂಡ್ರು, ಈ ಮೇಲೆ ಹೇಳಿರ್ತಕ್ಕಂತಹ ಎಲ್ಲ ಸಿಚುವೇಶನ್ಸಲ್ಲೂ, ಎಲ್ಲ ಸಂದರ್ಭಗಳಲ್ಲೂ ಪ್ರತಿಯೊಬ್ಬರೂ ಸಹ ಇಮಿಡಿಯೇಟಾಗಿ ಏನೋ ತಕ್ಷಣದಲ್ಲಿ ಎಲ್ಲರೂ ಸಹ ರೆಸ್ಪಾನ್ಸ್ ಮಾಡ್ತಾರೆ. ಅಂದರೆ ಮುಳ್ಳು ಮೇಲೆ ಕಾಲಿಟ್ಟರೆ ಯಾರ ಕಾಲನ್ನು ತೆಗೆದುಕೊಳ್ಳಲ್ಲ, ಓ ನಾನು ರಾಜ ಅಪ್ಪ ಮುಳ್ಳಿನ ಮೇಲೆ ಕಾಲಿಟ್ಟಿದ್ದೀನಿ ನಂಗೆ ಚುಚ್ಚಲ್ಲ, ಅಥವಾ ನಾನು ಸೈನಿಕ ಅಪ್ಪ ಅಂತೇಳಿ ಸುಮ್ಮನಿರ್ತಾರ, ಅವರಿಗೂ ಚುಚ್ಚುತ್ತೆ, ನೋವಾಗುತ್ತೆ, ತಕ್ಷಣ ಕಾಲನ್ನು ಹಿಂದಕ್ಕೆ ತಗೊಳ್ತಾರೆ. ಇನ್ನು ಫೇವ್ರೇಟ್ ಡಿಶಸ್, ಇದು ಯಾರಿಗೂ ಬಿಟ್ಟಿದ್ದಲ್ಲ, ಎಲ್ಲರಿಗೂ, ಒಬ್ಬ ಬಡವ ಶ್ರೀಮಂತ ರಾಜ ಮಂತ್ರಿ ಎಲ್ಲರಿಗೂ, ಒಂದು ಸಣ್ಣ ಮಗುವಿನಿಂದ ದೊಡ್ಡವರವರೆಗೂ ವಯಸ್ಸಾದವರವರೆಗೂ ಆಹಾರ ಅಂದರೆ, ಫುಡ್ ಅಂದರೆ ಅವ್ರ ಫೇವ್ರೆಟ್ ಡಿಶಸ್ ಇದ್ದರೆ ಅವ್ರ ಬಾಯಿಯಲ್ಲಿ ನೀರು ಬಂದೇ ಬರುತ್ತೆ ಅಲ್ವಾ. ಅದಕ್ಕೂ ಸಹ ಸಡನ್ನಾಗಿ ರೆಸ್ಪಾನ್ಸ್ ಮಾಡ್ತೀವಿ. ಹಾಗೆ ಸನ್ಲೈಟು ಅಷ್ಟೇ, ಎಲ್ಲರಿಗೂ ಕಣ್ಣನ್ನು ಬಿಡೋಕ್ಕಾಗಲ್ಲ. ಹಾಗಾಗಿ ಚೇಂಜಸ್ ಇನ್ ಅವರ್ ಸರೌಂಡಿಂಗ್ಸ್ ದಟ್ ಮೇಕ್ಸ್ ಅಸ್ ರೆಸ್ಪಾನ್ಸ್ ಟು ದೆಮ್. ನಮ್ಮ ಸುತ್ತಮುತ್ತ ನಡೆಯತಕ್ಕಂಥ ಕೆಲವೊಂದು ಬದಲಾವಣೆಗಳು ನಮ್ಮ ಒಂದು ನಾವುಗಳೆಲ್ಲವೂ ಪ್ರತಿಕ್ರಿಯಿಸುವಂತೆ ಮಾಡುತ್ತೆ. ಆರ್ ಕಾಲ್ಡ್ ಸ್ಟಿಮ್ಯುಲೈ. ಇಂಥ ಒಂದು ಪ್ರತಿಕ್ರಿಯೆಯನ್ನು ನೀಡುವಂಥದ್ದೇ ನಾವು ಪ್ರಚೋದನೆ. ಪ್ರತಿಕ್ರಿಯಿಸುವಂತೆ ಮಾಡುವ ವಾತಾವರಣದ ಈ ಬದಲಾವಣೆಯನ್ನು ನಾವೇನಂತ ಕರಿತೀವಿ, ಸ್ಟಿಮ್ಯುಲೈ, ಪ್ರಚೋದನೆ. ವಾಟ್ ವಿ ಕಾಲ್ಡ್ ಆಸ್ ಸ್ಟಿಮ್ಯುಲೈ, ಪ್ರಚೋದನೆ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಈಗ ಹೇಳಿದ್ವಲ್ಲ, ಅಲ್ಲಿ ಸ್ಮೆಲ್ ಬರ್ತಿದೆ, ನಮ್ಮ ಬಾಯಲ್ಲಿ ನೀರು ಬರ್ತದೆ, ಆ ಸ್ಮೆಲ್ ಬರೋ ಹಂಗೆ ಸ್ಮೆಲ್ ಇದೆಯಲ್ಲ, ಅದು ಪ್ರಚೋದನೆ, ಸ್ಟಿಮ್ಯುಲಸ್ ಮಾಡ್ತಿದೆ ನಮ್ಮನ್ನ. ಅಂದರೆ ಸಮ್ ಮೋರ್ ಎಕ್ಸಾಂಪಲ್ಸ್ ಆಫ್ ರೆಸ್ಪಾನ್ಸ್ ಆಫ್ ಅನಿಮಲ್ಸ್ ಟು ಸ್ಟಿಮ್ಯುಲೈ. ಈ ರೀತಿ ಇನ್ನೂ ಅನೇಕ ಎಕ್ಸಾಂಪಲ್ಸ್ಗಳನ್ನ ನೀವು ಅಂದರೆ ಅನಿಮಲ್ಸ್ಗಳು ಯಾವ ರೀತಿ ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡುತ್ತೆ. ಅಂದರೆ ಇಲ್ಲಿ ನೋಡಿ, ಸ್ಮೆಲ್ ಬರ್ತಿದೆ, ಅದು ನಾವು ಬಾಯಲ್ಲಿ ನೀರು ಬರುತ್ತೆ. ಬ್ರೈಟ್ ಲೈಟ್, ತುಂಬ ಬೆಳಕು ಬಂದರೆ ನಮ್ಮ ಕಣ್ಣುಗಳನ್ನ ಮುಚ್ಕೊಳ್ತೀವಿ. ಈ ರೀತಿ ರೆಸ್ಪಾನ್ಸ್ಗೆ ಸ್ಟಿಮ್ಯುಲೈ ಆಗೋದಕ್ಕೆ ಎಕ್ಸಾಂಪಲ್ಸ್ಗಳು. ಅರ್ಥ ಆಯ್ತಾ? ಸಿ, ಡು ಪ್ಲಾಂಟ್ಸ್ ಆಲ್ಸೋ ರೆಸ್ಪಾಂಡ್ ಟು ಸ್ಟಿಮ್ಯುಲೈ? ಹಾಗಾದರೆ ಸಸ್ಯಗಳು ಸಹ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ನೀಡುತ್ತಾ, ರೆಸ್ಪಾನ್ಸ್ ಮಾಡುತ್ತಾ ಅಂತೇಳಿ ಹೇಳ್ತಿದ್ದಾರೆ. ಫ್ಲವರ್ಸ್ ಆಫ್ ಸಮ್ ಪ್ಲಾಂಟ್ಸ್ ಬ್ಲೂಮ್ ಓನ್ಲಿ ಅಟ್ ನೈಟ್. ಕೆಲವೊಂದು ಸಸ್ಯದ ಕೆಲವೊಂದು ಹೂಗಳಿರುತ್ತಲ್ಲ, ಅವು ರಾತ್ರಿ ವೇಳೆಯಲ್ಲಿ ಮಾತ್ರ ಅರಳುತ್ತಂತೆ. ಫ್ಲವರ್ಸ್ ಆಫ್ ಸಮ್ ಪ್ಲಾಂಟ್ಸ್ ಬ್ಲೂಮ್, ಅರಳೋದು ಓನ್ಲಿ ಅಟ್ ನೈಟ್, ರಾತ್ರಿ ವೇಳೆಯಲ್ಲಿ ಮಾತ್ರ ಅರಳುತ್ತೆ. ಈ ಬ್ರಹ್ಮಕಮಲ ಅಂತ ಏನು ಕರಿತೀವಿ, ಅಥವಾ ಪಾರಿಜಾತ ಹೂವು ಇರ್ಬೋದು, ಈ ರೀತಿ ಅನೇಕ ಹೂವುಗಳು ನಮಗೆ ತಿಳಿದಿರುವಂತೆ ರಾತ್ರಿ ವೇಳೆಯಲ್ಲಿ ಮಾತ್ರ ಅರಳುತ್ತೆ, ಸೂರ್ಯನ ಬೆಳಕಿಗೆ ಅವು ಅರಳೋದಿಲ್ಲ. ಆದರೆ ಕೆಲವೊಂದು ಹೂವುಗಳು ಸೂರ್ಯ ಬಂದ ಮೇಲೇ ಹೂವು ಅರಳೋದು. ಈ ರೀತಿ ಇನ್ ಸಮ್ ಪ್ಲಾಂಟ್ಸ್ ಫ್ಲವರ್ಸ್ ಕ್ಲೋಸ್ ಆಫ್ಟರ್ ಸನ್ಸೆಟ್. ಇನ್ನು ಅದೇ ರೀತಿ ಕೆಲವೊಂದು ಸಸ್ಯದ ಕೆಲವೊಂದು ಹೂಗಳೇನು ಸೂರ್ಯ ಮುಳುಗ್ತಿದ್ದ ಹಾಗೆ ಅವುಗಳು ಸಹ ಬಾಡಿ ಹೋಗುತ್ತಂತೆ, ಕ್ಲೋಸ್. ಅವುಗಳು ಸಹ ಎಲ್ಲ ಎಲೆಗಳೆಲ್ಲ, ಆ ಹೂವಿನ ಎಲೆಗಳೆಲ್ಲ ಬಾಡಿ ಹೋಗುತ್ತೆ, ಮುಚ್ಕೊಳ್ಬಿಡುತ್ತೆ ಸನ್ಸೆಟ್ ಆಗ್ತಿದ್ದಾಗೆ, ಸೂರ್ಯ ಮುಳುಗ್ತಿದ್ದಾಗೆ. ಅಂದರೆ ಸೂರ್ಯ ಇರೋವರೆಗೂ ಆ ಫ್ಲವರ್ಸ್ ಎಲ್ಲ ಚೆನ್ನಾಗಿರುತ್ತೆ, ಸೂರ್ಯ ಮುಳುಗ್ತಿದ್ದಾಗ ಆ ಫ್ಲವರ್ಸ್ಗಳು ಸಹ ಬಾಡಿ ಹೋಗುತ್ತೆ. ಇನ್ ಸಮ್ ಪ್ಲಾಂಟ್ಸ್ ಲೈಕ್ ಎ ಮಿಮೋಸಾ
commonly known as touch me not leaves close or fold when someone touches them. ಅದೇ ರೀತಿ ಟಚ್ ಮಿ ನಾಟ್ ಪ್ಲಾಂಟ್ ನಾವೇನು ಮುಟ್ಟಿದರೆ ಮುನಿ ಅಂತ ಹೇಳಿ ಕರಿತೀವೋ, ಮುಟ್ಟಿದ ತಕ್ಷಣ ಅದರ ಟಚ್ ಮಿ ನಾಟ್ ಪ್ಲಾಂಟ್ನ ಎಲ್ಲ ಎಲೆಗಳು ಎಲ್ಲ ಕ್ಲೋಸ್ ಆಗಿಬಿಡುತ್ತೆ, ಒಳಕ್ಕೆ ಹೋಗ್ಬಿಡುತ್ತೆ, ಮುದುರ್ಕೊಂಡು ಬಿಡುತ್ತೆ. ಯಾರೇ ಮುಟ್ಲಿ ಅದನ್ನು, ಆ ಎಲೆಗಳೆಲ್ಲ ಟಚ್ ಮಾಡ್ತಿದ್ದಾಗೆ ಎಲೆಗಳೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಇದು ಒಂದು. These are some examples of response of plants towards changes in their surroundings. ಈ ಎಲ್ಲ ಉದಾಹರಣೆಗಳು ಅಂದರೆ ಕೆಲವೊಂದು ಹೂ ರಾತ್ರಿ ವೇಳೆಯಲ್ಲಿ ಅರಳೋದು, ಕೆಲವೊಂದು ಹೂ ಬೆಳಗಿನ ವೇಳೆ, ಕೆಲವೊಂದು ಹೂಗಳು ಸೂರ್ಯ ಮುಳುಗ್ತಿದ್ದಾಗೆ ಬಾಡೋಗುವಂಥದ್ದು. ಇನ್ ಟಚ್ ಮಿ ನಾಟ್ ಪ್ಲಾಂಟ್ ಅದರ ಎಲೆಗಳೆಲ್ಲ ಕ್ಲೋಸ್ ಆಗುವಂಥದ್ದು. ಇದೆಲ್ಲವೂ ಸಹ ಸಸ್ಯಗಳು ಸಹ ಪ್ರತಿಕ್ರಿಯೆ ನೀಡುತ್ತೆ ಪ್ರಚೋದನೆಗೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳಾಗಿದೆ. ನಾನು ಈ ನೈಟಲ್ಲಿ ಬ್ಲೂಮ್ ಆಗುವಂತಹ ಫ್ಲವರ್ಸ್ ಪಿಕ್ಚರ್ಸ್ ಮತ್ತು ಟಚ್ ಮಿ ನಾಟ್ ಪ್ಲಾಂಟ್ ಯಾರು ನೋಡಿರ್ತೀರಾ, ನೀವೆಲ್ಲರೂ ಸಹ ಟಚ್ ಮಾಡಿರ್ತೀರಾ, ತುಂಬ ಅದು ಖುಷಿನೂ ಆಗುತ್ತೆ. ಅದರದ್ದು ಇಮೇಜಸ್ನ ಹಾಕ್ತೀನಿ ನಾನು, ನೋಡಿ ನೀವು ಸಹ. ನೆಕ್ಸ್ಟ್ ಆಕ್ಟಿವಿಟಿ 4 ನೋಡಿ, ಒಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಹೌ ದ ಪ್ಲಾಂಟ್ಸ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅನ್ನೋದಕ್ಕೆ. ನೀವು ಸಹ ಇದನ್ನು ಮಾಡಿ ನೋಡಿ ನಿಮ್ಮ ಮನೆಗಳಲ್ಲಿ. Place a potted plant in a room a little away from a window through which sunlight enters sometime during the day. ನಿಮ್ಮ ಮನೆಯಲ್ಲಿ, ನಿಮ್ಮ ರೂಮ್ಸಲ್ಲಿ ಅಥವಾ ವಿಂಡೋಸ್ ಇರುತ್ತಲ್ವ, ಈ ರೀತಿ ಕಿಟಕಿಗಳು, ಆ ಕಿಟಕಿ ಹತ್ರ ಒಂದು ಪಾಟೆಡ್ ಚಿಕ್ಕದಾದ ಒಂದು, ಈಗೆಲ್ಲ ಮನಿ ಪ್ಲ್ಯಾಂಟ್ ಅಂತ ಬೆಳೆಸ್ತಾರೆ, ಆ ರೀತಿ ಒಂದು ಚಿಕ್ಕದಾದ ಒಂದು ಪಾಟ್ನಲ್ಲಿ ಒಂದು ಸಸ್ಯವನ್ನು, ಗಿಡವನ್ನು ಹಾಕಿ ನಿಮ್ಮ ಕಿಟಕಿ ಹತ್ರ ಇಡಿ. ಇಟ್ಟ ನಂತರ ಅವೇ ಫ್ರಮ್ ದ ವಿಂಡೋ ಥ್ರೂ ವಿಚ್ ಸನ್ಲೈಟ್ ಎಂಟರ್ ಸಮ್ ಟೈಮ್ ಡ್ಯೂರಿಂಗ್ ದ ಡೇ. ಆ ಕಿಟಕಿಯಿಂದ ಸ್ವಲ್ಪ ದೂರದಲ್ಲಿಟ್ಟು ಆ ಗಿಡಕ್ಕೆ ನೇರವಾಗಿ ಆ ವಿಂಡೋಸಿಂದ ಸನ್ಲೈಟ್ ಬೀಳಬೇಕು. ಆ ರೀತಿ ಪ್ರತಿದಿನ ಡೇ ಹಗಲಿನ ವೇಳೆಯಲ್ಲಿ ಸನ್ಲೈಟು ಗಿಡಕ್ಕೆ ಸನ್ರೈಸ್ ಬೀಳೋ ಥರ ಆ್ಯಂಗಲಲ್ಲಿ ನಿಮ್ಮ ವಿಂಡೋ ಹತ್ರ ಸ್ವಲ್ಪ ದೂರದಲ್ಲಿ ಹಿಡಿ. ಕಂಟಿನ್ಯೂ ವಾಟರಿಂಗ್ ದ ಪ್ಲ್ಯಾಂಟ್ ಫಾರ್ ಎ ಫ್ಯೂ ಡೇಸ್. ಪ್ರತಿದಿನ ಗಿಡಕ್ಕೆ ನೀರನ್ನು ಹಾಕ್ತಾ ಹೋಗಿ ಸ್ವಲ್ಪ ದಿನ. ಡಸ್ ದ ಪ್ಲ್ಯಾಂಟ್ ಗ್ರೋ ಅಪ್ರೈಟ್. ಆ ಗಿಡ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತಾ, ಉದ್ದ ಆಗುತ್ತಾ, ಬೆಳೆಯುತ್ತಾ. ಲೈಕ್ ಪ್ಲ್ಯಾಂಟ್ಸ್ ಔಟ್ ಇನ್ ದ ಓಪನ್. ಹೊರಗಡೆ ಗಿಡಗಳು ಬೆಳೀತಿರುತ್ತಲ್ಲ ಉದ್ದವಾಗಿ ಈ ರೀತಿ, ಆ ರೀತಿಯೇ ಬೆಳೆದಿರುತ್ತೋ, ನೀವು ನಿಮ್ಮ ಕಿಟಕಿಯಲ್ಲಿ ಇಟ್ಟಿರ್ತಕ್ಕಂಥ ಪಾಟೆಡ್ ಪ್ಲ್ಯಾಂಟು ಅಥವಾ ಈ ರೀತಿ ಏನಾದ್ರು ಬೆಂಡ್ ಆಗಿರುತ್ತೋ ಅಬ್ಸರ್ವ್ ಮಾಡಬೇಕು ನೀವು. ನೋಟ್ ದ ಡೈರೆಕ್ಷನ್ ಇನ್ ವಿಚ್ ಇಟ್ ಬೆಂಡ್ಸ್. ಹಾಗಾದರೆ ಆ ಗಿಡ ಯಾವ ಕಡೆಗೆ ಬಾಗಿದೆ, ಬೆಂಡ್ ಆಗಿದೆ ಅಂತೇಳಿ ನೋಟ್ ಮಾಡ್ತೀರಾ, ಗಮನಿಸ್ತೀರಾ. ಇಫ್ ನೋಡಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಅದು ಯಾವ ಕಡೆ ಹೋಗ್ತಿದೆ, ಈ ರೀತಿ ಬಾಗಿದೆ. ಪ್ಲ್ಯಾಂಟ್ ರೆಸ್ಪಾನ್ಸ್ ಟು ಲೈಟ್, ಅಂದರೆ ಬೆಳಕಿಗೆ ಸಸ್ಯವು ಸಹ ಪ್ರತಿಕ್ರಿಯಿಸುತ್ತೆ ಅದಕ್ಕೆ ಉದಾಹರಣೆ. ಇಟ್ ಈಸ್ ನಾಟ್ ಗ್ರೋಯಿಂಗ್ ಅಪ್ರೈಟ್. ಈ ಗಿಡಗಳು ಹೊರಗಡೆ ಮಣ್ಣಿನಲ್ಲಿ, ಹೊರಗಡೆ ಮಾಮೂಲಿ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಅಪ್ರೈಟ್ ಈ ರೀತಿ ಉದ್ದವಾಗಿ ಬೆಳೆದಿರಲ್ವಂತೆ. ಡು ಯು ಥಿಂಕ್ ದಿಸ್ ಮೇ ಬಿ ಇನ್ ರೆಸ್ಪಾನ್ಸ್ ಟು ಸಮ್ ಸ್ಟಿಮ್ಯುಲಸ್. ಇದರಿಂದ ನಮಗೇನು ಗೊತ್ತಾಗುತ್ತೆ, ಸಸ್ಯಗಳು ಸಹ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ನೀಡುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದಲ್ವಾ ಅಂತೇಳಿ. ಅಂದರೆ ಈ ಪಾಟ್ನಲ್ಲಿರ್ತಕ್ಕಂಥ ಈ ಗಿಡಗಳು ಅಥವಾ ಅದು ಯಾವ್ದಾದ್ರು ಬಳ್ಳಿ ಹಾಕಿದರೆ ಅದು ಅಬ್ಸರ್ವ್ ಮಾಡಿ, ಎಲ್ಲಿ ಬೆಳಕು ಬೀಳ್ತಿರುತ್ತೋ ಆ ಕಡೆಗೇ ಅದೆಲ್ಲವೂ ಬಾಗಿರುತ್ತೆ, ಅಥವಾ ಅಲ್ಲಿಗೆ ಹಬ್ಕೊಂಡು ಹೋಗಿರುತ್ತೆ ಬಳ್ಳಿಗಳಾದರೆ ಅಲ್ವಾ. ಎಲ್ಲಿ ಬೆಳಕಿರುತ್ತೋ ಆ ಕಡೆನೇ ಬಾಗಿರುತ್ತೆ, ಆಯಿತಾ. ಆಲ್ ಲಿವಿಂಗ್ ಥಿಂಗ್ಸ್ ರೆಸ್ಪಾನ್ಸ್ ಟು ಚೇಂಜಸ್ ಅರೌಂಡ್ ದೆಮ್. ಹಾಗಾದರೆ ನಮ್ಮ ಎಲ್ಲ ಜೀವಿಗಳು, ಆಲ್ ಲಿವಿಂಗ್ ಥಿಂಗ್ಸ್, ಪ್ರತಿಯೊಂದು ಜೀವಿಗಳು ಸಹ ರೆಸ್ಪಾನ್ಸ್ ಟು ಚೇಂಜಸ್ ಅರೌಂಡ್, ನಮ್ಮ ಸುತ್ತಮುತ್ತ ನಡೆಯುವಂತಹ ಬದಲಾವಣೆಗಳಿಗೆ ಪ್ರತಿಕ್ರಿಯೆಯನ್ನು ತೋರಿಸುತ್ತೆ, ರೆಸ್ಪಾನ್ಸನ್ನು ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಅರ್ಥಾಯ್ತಾ? ಓಕೆ ಸ್ಟೂಡೆಂಟ್. ಅಂದರೆ ಅನಿಮಲ್ಸು, ಪ್ಲಾಂಟ್ಸು, ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಇಷ್ಟೇ. ನೆಕ್ಸ್ಟ್ ಕ್ಲಾಸಲ್ಲಿ ಲಿವಿಂಗ್ ಆರ್ಗಾನಿಸಮ್ಸ್ ಆ್ಯಂಡ್ ಎಕ್ಸ್ಕ್ರೀಷನ್ನ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ದೆನ್ ನಿಮ್ಮ ಫ್ರೆಂಡ್ಸ್ಗಳಿಗೂ ವೀಡಿಯೋಸ್ನ ಶೇರ್ ಮಾಡಿ. ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅವ್ರು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಸೊ ಆಡಿಯೋನ ಕೇಳಿಸ್ಕೊಂಡು 2-3 ಟೈಮ್ ಟೆಕ್ಸ್ಟ್ ಬುಕ್ನ ಓದಿ. ಸೈನ್ಸಲ್ಲಿ ಟೆಕ್ಸ್ಟ್ ಬುಕ್ ರೀಡಿಂಗೇ ಇಂಪಾರ್ಟೆಂಟು, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡಿ ನೀವೇ.
ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. ಗಿವ್ 4 ಎಕ್ಸಾಂಪಲ್ಸ್ ಆಫ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಇನ್ ಅನಿಮಲ್ಸ್. ಪ್ರಾಣಿಗಳಲ್ಲಿ ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡುವುದಕ್ಕೆ 4 ಉದಾಹರಣೆ. ಗಿವ್ 4 ಎಕ್ಸಾಂಪಲ್ಸ್ ಆಫ್ ಗಿವ್ 4 ಪ್ಲಾಂಟ್ಸ್, ಗಿವ್ ಅಥವಾ ನೇಮ್ 4 ಪ್ಲಾಂಟ್ಸ್ ಆರ್ ಫ್ಲವರ್ಸ್ ಟು ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಇನ್ ಗಿವ್ 4 ಎಕ್ಸಾಂಪಲ್ಸ್ ಆಫ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಇನ್ ಪ್ಲಾಂಟ್ಸ್. ಸಸ್ಯಗಳಲ್ಲಿ ಯಾವುದು ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದಕ್ಕೆ 4 ಉದಾಹರಣೆ. ಯಾವ್ದಾದ್ರು ಪ್ಲಾಂಟ್ಸು, ಫ್ಲವರ್ಸು, ಯಾವ್ದಾದ್ರು ಸರಿ. ಪ್ಲಾಂಟ್ಸಲ್ಲಿ ಪ್ಲಾಂಟ್ ಪಾಟಲ್ಲಿ ಯಾವ್ದಾದ್ರು ಓಕೆ. ಅಥವಾ ಡಿಫ್ರೆನ್ಸ್ ಥರನಾರು ಬರಿಬೋದು ನೀವು. ರೈಟ್, ಡಿಫ್ರೆನ್ಸ್ ಬಿಟ್ವೀನ್ ಪ್ಲಾಂಟ್ಸ್ ಆ್ಯಂಡ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಯಾವ ರೀತಿ ಪ್ರಚೋದನೆಗೆ ಪ್ರತಿಕ್ರಿಯೆ ನಡೆಯುತ್ತೆ, ಅವುಗಳ ಭಿನ್ನವಾಗಿರುತ್ತೆ ಅನ್ನೋದನ್ನು ಡಿಫ್ರೆನ್ಸಸ್ಸು ಬರಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ಈ ಇಮೇಜಲ್ಲಿರ್ತಕ್ಕಂಥದ್ದು ರಾತ್ರಿ ವೇಳೆ ಅರಳುವಂತಹ ಬ್ರಹ್ಮಕಮಲ, ನೈಟ್ ಬ್ಲೂಮಿಂಗ್ ಫ್ಲವರ್. ನೆಕ್ಸ್ಟ್ ಇಮೇಜಲ್ಲಿರ್ತಕ್ಕಂಥದ್ದು ಇದು ಅಷ್ಟೇ, ಈವ್ನಿಂಗ್ ಅಂದರೆ ನೈಟಲ್ಲೇ ಹರಡುತ್ತೆ, ಪಾರಿಜಾತ ಫ್ಲವರು. ಸಾಮಾನ್ಯವಾಗಿ ಅಂದರೆ ಸನ್ಲೈಟ್ ಇಲ್ಲದೆ ಅರಳುವಂತಹ ಕೆಲವೊಂದು ನೈಟ್ ಬ್ಲೂ ಜಾಸ್ಮಿನ್ ಅಂತೇಳಿ ಈ ಇಮೇಜಲ್ಲಿರ್ತಕ್ಕಂಥದ್ದು. ಈ ರೀತಿ ಎಷ್ಟೊಂದು ಫ್ಲವರ್ಸ್ಗಳು ನೈಟು ಸಹ ಅರಳುತ್ತೆ. ಆದರೆ ಸೂರ್ಯ ಬಂದ ಮೇಲೆ ಆಲ್ಮೋಸ್ಟ್ ಎಲ್ಲ ಪ್ಲಾಂಟ್ಸ್ ಫ್ಲವರ್ಸು ಅರಳುವಂಥದ್ದು. ಇದು ಕೆಲವೊಂದು ರೇರ್ ಫ್ಲವರ್ಸ್. ಥ್ಯಾಂಕ್ ಯು.